ಮರಿಬೇಡಿ. ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಶಿವರಾತ್ರಿ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಆಯಿತು. ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಮಾಡೋದಕ್ಕಾಗಲಿಲ್ಲ. ಸೊ ಕೆಲಸ ತುಂಬ ಇರೋದ್ರಿಂದ ಮಾಡಲಿಲ್ಲ. ಸೊ ಇವಾಗ ನಾನು, ನನ್ನ ತಂಗಿ, ನಮ್ಮಮ್ಮ, ಸೂರ್ಯ ಎಲ್ಲರೂ ಸೇರಿಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ. ಸೊ ಇವತ್ತು ಡೇ ಹೇಗಿರುತ್ತೆ ಏನೋ ನಾನು ತೋರಿಸ್ತೀನಿ. ಎಲ್ರಿಗೂ ಬನ್ನಿ ನೋಡೋಣ. ತುಂಬ ಜನ ತುಂಬ ಮೆಸೇಜಸ್ ಮಾಡ್ತಾಯಿದ್ದೀರಾ, ಹಾಗೆ ತುಂಬ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್. ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನನಗೂ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ, ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಬಾರ ಹೋಗೋ ರೋಡಲ್ಲೇ ದೇವರು. ಯಪ್ಪ ಎಷ್ಟು ಖುಷಿ ಆಗಿದೆ ನನಗೆ. ಇದೆಲ್ಲ ತುಂಬ ಖುಷಿ. ನೋಡಿ ಫೈನಲಿ ನಾನು, ಸೂರ್ಯ, ನಮ್ಮಮ್ಮ ಎಲ್ಲರೂ ಬಂದಿದ್ದೀವಿ. ಇಲ್ಲಿ ನೋಡಿ ಈ ಥರ ಮಾಡಿದ್ದಾರೆ, ಹೋಗ್ತಾ ಅಡುಗೆ ಹೋಗಿದ್ದಾರೆ ನೋಡೋಣ. ಫೈನಲಿ ನಾನು ಸೂರ್ಯ ಒಳಗಡೆ ಹೋಗಿ ಪೂಜೆ ಎಲ್ಲ ಆಯಿತು, ಬಂದೇ ಬಿಟ್ವಿ. ಇನ್ನು ನನ್ನ ತಂಗಿ ನಮ್ಮಮ್ಮನ ಬಿಡಲಿಲ್ಲ ಅವರು. ಸೊ ಫೈನಲಿ ಇವಾಗ ಪೂಜೆ ಆಯಿತು, ರೀಲ್ಸ್ ಆಯಿತು, ಎಲ್ಲ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ವೀಡಿಯೋ ನೋಡ್ತಾ ಇರಿ. ಏನಲ್ಲಿ ಅದು ಎದುರುಗಡೆ ಇರೋ ಟೆಂಪಲ್ಲು ನಮ್ಮನೆ ದೇವರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಅದಕ್ಕೆ ಹೋಗಬೇಕಾಗಿತ್ತು, ಹೋಗಿಲ್ಲ, ಓಪನ್ ಇರುತ್ತೋ ಇಲ್ವೋ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ. ಕೊನೆ ಗಂಟೆ ನೋಡಿ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ದೇವರಿದೆ, ನಮ್ಮಮ್ಮ ಮನೆ ದೇವರು. ಗಾಯ್ಸ್, ಇವಳು ಏನು ಮಾಡೋಳೆ ಗೊತ್ತಾ, ಏನೋ ಸ್ವಿಗ್ಗಿಲಿ ಇದನ್ನು ಮಾಡೋಕ್ಕೋಗಿ ಫ್ರೈಡ್ ರೈಸ್ ಬುಕ್ ಮಾಡೋಕ್ಕೋಗಿ ಏನೇನೋ ಬುಕ್ ಮಾಡಿಬಿಟ್ರು. ಅದ್ರ ಜೊತೆಗೆ ಇಲ್ಲಿ 550 ರೂಪಾಯಿ ಅಂದ್ಬಿಟ್ಟು ಸ್ವಿಗ್ಗಿಯವನು ಈಸ್ಕೋದ. ಇವಾಗ ಬಂದ್ಬಿಟ್ಟು ಇವಳೇನು ಫ್ರೈಡ್ ರೈಸ್ ಬುಕ್ ಮಾಡಿದ್ದೀನಿ ಅಂದ್ಬಿಟ್ಟು ಮಲ್ಕೊಬಿಟ್ಟವಳಂತೆ. ಅವನು ಬಂದಾಗ ಇದೆಲ್ಲ ಕೊಟ್ಟವನು. ಇಲ್ಲಿ ನೋಡಿ, ಇದು ಯಾವುದೋ ದಹಿಪುರಿ ಅಂತೆ, ಫ್ರೈಡ್ ರೈಸು, ಅದು ಯಾವುದೋ ಇದು ಚಿಕನ್ದೇನೋ ಮಾಡಿಕ್ಕವಳೆ. 550 ರೂಪಾಯಿ ಅಂತೆ. ಗೊತ್ತಾ, ಮಧ್ಯಾಹ್ನ ತುಂಬ ತಲೆ ಸುತ್ತಿತ್ತು. ಸೂರ್ಯನೂ ಇಲ್ಲ, ಯಾರೂ ಇಲ್ಲ. ಹೊಟ್ಟೆ ಎಲ್ಲ ನೋತೈತೆ, ನನ್ನ ಕೈಲಿ ಆಯ್ತಾನಿಲ್ಲ, ಕಾಲೆಲ್ಲ ನೋತೈತೆ. ಫ್ರೈಡ್ ರೈಸ್ ಒಂದು ಬುಕ್ ಮಾಡಿಬಿಟ್ಟು, ನಮ್ಮ ಮನೇಲಿ ಗ್ಯಾಸ್ ಬೇರೆ ಖಾಲಿ ಆಗೈತೆ. ಫ್ರೈಡ್ ರೈಸ್ ಬುಕ್ ಮಾಡ್ಬಿಟ್ಟು ಹಂಗೆ ಅದು ಬುಕ್ ಆಗೈತೋ ಗೊತ್ತಿಲ್ಲ, ಮಲಗೇ ಬಿಟ್ಟಿದ್ದೀನಿ. 1 hour ಆಗೈತೆ. ನನಗೆ ಫೋನ್ ಮಾಡ್ತಾವನೆ ಸ್ವಿಗ್ಗಿಯವನು, ಸರ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಸರ್ ಅಂತ. ಆಮೇಲೆ ನೋಡ್ರೆ ಇಷ್ಟೊಂದು ಆಗೈತೆ. ಏನು ಮಾಡೋಕ್ಕಾಗುತ್ತೆ ಗೈಸ್, ನಂಗೆಲ್ಲ ಆಯ್ತಲ್ಲ, ಕಾಲೆಲ್ಲ ನೋವು ಗೈಸ್. ಏನೈತೈತೆ ಅಂತಲೇ ನಂಗೆ ಗೊತ್ತೈತೆ. ತುಂಬ ತಿನ್ನು ಹೋಗ್ಲಿ, ಆಯ್ತು. ಅದನ್ನ ತರ್ಸಿದ್ಯಾ, ಇವಾಗ ಕಾಸು ಕೊಟ್ಟಾಗೈತೆ, ತಿನ್ನು ಹೋಗ್ಲಿ ಅದನ್ನ. ಆಯ್ತು, ಬಂದಾಗಿಂದ ಬೈತಾನೆ ಗೈಸ್. ತಟ್ಟೆ ಎತ್ಕೊಬೋಗಿ ತಿನ್ನು, ಸುಸ್ತಾಲೆ ಎತ್ಕೊಬಂದು ಕೊಡ್ತೀನಿ, ತಿನ್ನು. ಆಯ್ತು ನೋಡಿ, ಇವಾಗ ತಿಂತಾವಳೆ ಅಕ್ಕ. ಗೈಸ್ ಏನಾಯ್ತು ಗೊತ್ತಾ, ಬೆಳಗ್ಗೆ ನೆನೆ ಶಿವರಾತ್ರಿ ಇರೋದ್ರಿಂದ ನೈಟೆಲ್ಲ ಸೂರಿ ಫ್ರೆಂಡ್ಸ್ ಬಂದಿದ್ರು. ಸೊ ಅವ್ರು ಬಂದು ಕ್ರಿಕೆಟ್, ಕ್ಯಾರಮ್ ಅದು ಇದು ಆಡ್ಕೊಂಡು ಇವರಿದ್ರು. 2 ಗಂಟೆ ಗಂಟೆ ನಂಗೂ ನಿದ್ದೆ ಬಂದಿಲ್ಲ. 2 ಗಂಟೆಗೆ ಮಲಗಿದ್ದೀನಿ. ಒಬ್ಳನ್ನೇ ಬೀಗ ಹಾಕೋ ಹೋಗ್ಬಿಟ್ಟವನೇ. ಫೋನ್ ಮಾಡ್ತೀನಿ, ಫೋನೇ ಎತ್ತಿದ್ದೀಯ. ಗಾಬರಿಗ ಹೋಗಿಲ್ಲ, ಪಕ್ಕದ ರೋಡಲ್ಲೇ ಇದ್ದೆ. ಆಮೇಲೆ ಬಂದರು ಗೈಸ್, ಬೀಗ ತೆಗೆದಿದ್ರು. ಬೆಳಗ್ಗೆ 12 ಗಂಟೆಗೆ ಎದ್ದು ಸೂರಿಗೆ ಚೆನ್ನಾಗಿ ಬೈದೆ. ಗಾಡಿ ಗದ್ದು ಹೋಗ್ಬಿಟ್ಟ, ಒಬ್ಳನ್ನೇ ಹೊಡ್ಬಿಟ್ಟು. ನೋಡಿ ವಿಡಿಯೋ ಮಾಡಿದ್ದಕ್ಕೆ ಎಲ್ಲರಿಗೂ ಡೆಲಿವರಿ ಆಗೋಯ್ತು ಅಂತ ಮೆಸೇಜ್ ಆಗ್ತವ್ರೆ. ಇನ್ನೂ ಪೇಯ್ನ್ ಇದೆ, 3 days ಇಲ್ಲ, ತುಂಬಾ ಪೇಯ್ನ್ ಇದೆ. ಯಾವಾಗ ಹೋಗುತ್ತೇನೋ, ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು. ಇವತ್ತೇ ಹೋಗ್ಬೇಕಾಗಿತ್ತು, ಇವತ್ತು ಎದ್ದಿದೆ ಲೇಟಿಂದ ಹೋಗಿಲ್ಲ. ನಾಳೆ ಹೋಗಬೇಕು ಗೈಸ್. ನನಗೆ ಅಡ್ಮಿಟ್ ಮಾಡಿಬಿಡ್ಲಾ ಅಂತ ಇದ್ದೀನಿ, ಬೇಡ ಅಂತಿದ್ದಾಳು. ನೀವು ಹೇಳಿ ಗೈಸ್, ಅಡ್ಮಿಟ್ ಮಾಡಿದ್ರೆ ಎಷ್ಟು ಹಿಂಸೆ ಕೊಡ್ತಾರಲ್ವ ಅಲ್ಲಿ. ಅಡ್ಮಿಟ್ ಮಾಡಿದ್ರೆ ಹಿಂಸೆ ಅಲ್ಲ, ಯಾವಾಗಲೂ ನೋವು ಅಂತಾನೆ ಇರ್ತಾಳೆ. ನಂಗೆ ಆಯ್ತಾನೆ ಇಲ್ಲ, ತುಂಬ ನೋಡ್ತೈತೆ. ಒಬ್ಬಳೇ ಇರ್ತೀನ, ತಲೆ ಎಲ್ಲ ಸುತ್ತುತ್ತೆ, ಅಂಕಲ್ ಆಗೋದೇ ಇಲ್ಲ. ಅದಕ್ಕೆ ಒಬ್ಬಳೇ ಇರೋಲ್ಲ, ಇವನು ಇರ್ತಾನೆ ಇವಾಗ. ಸೊ ಬೆಳಗ್ಗೆಯಿಂದ ಊಟ ತಿಂದಿಲ್ವಂತೆ. ಏನಾದ್ರು ಅವ್ನು ಬೈಬಾರ್ದು ಗೈಸ್. ನಾನು ಗಾಡಿಗೆ ಹೋಗು ಅಂತ ಹೇಳ್ಬಾರ್ದು, ಅವ್ನು ಕೋಪ ಬಂದ್ಬಿಡುತ್ತೆ. ಅವ್ನು ಯಾರು ಇರ್ತಾರೆ ನಿಮ್ಮ ಜೊತೆ, ಗಾಡಿಗೆ ಹೋಗು ಅಂತ ಕಳಿಸ್ತಾಳೆ. ಕಳ್ಸಿದಕ್ಕೆ 1 hourಗೆ ಫೋನ್ ಹಾಕ್ತಾಳೆ, ಹೊಟ್ಟೆ ನೋಯ್ತೈತೆ ಅಂತ. ಭಯ ಆಗಲ್ವಾ? ಸರಿಯಾಗಿದ್ಯಾ ನೀನು? ಗೈಸ್ ಈ ಬಾಟ್ಲು ನಂದು, ಇವನು ಯೂಸ್ ಮಾಡ್ತಾನೆ. ಚೆನ್ನಾಗೈತೆ.
ನಂಗಿದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಕೊಟ್ಟಿರೋದು ಗೈಸ್. ನಿನ್ನೆ ವಿಡಿಯೋ ಮಾಡಿಲ್ಲ, ಮಾಡಬೇಕು. ಯೂಸ್ ಮಾಡಿಬಿಟ್ಟೆ ನಾನು ಎಲ್ಲನೂ ವಿಡಿಯೋ ಅಪ್ಲೋಡ್ ಮಾಡೋದು. ಒಂಥರ ಚೆನ್ನಾಗಿದೆ. ಪ್ರೆಗ್ನೆನ್ಸಿ ಯಾವುದೋ ಫ್ರೈಡ್ ರೈಸ್ ಅಂತ ತಂದ್ಬಿಟ್ಟು ನೀರು ಕುಡಿಸ್ತೈತೆ ಹೆವಿ ಜಾಸ್ತಿ. ಅಷ್ಟೊಂದು ಟೇಸ್ಟು ಇಲ್ಲ ಗೈಸ್. ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗೈತಿ. ಇವ್ರನ್ನ ಗ್ಯಾಸ್ ಎತ್ಕೊಬ ಅಂತ. ನಮ್ಮ ಮನೇಲಿ 3 months ಆದರೂ ಗ್ಯಾಸ್ ಖಾಲಿ ಆಗಲ್ಲ ಗೈಸ್. ಯಾಕಂತ ಹೇಳಿದ್ರೆ ನಾವಿರೋದೇ ಇಬ್ಬರು. ಬೆಳಗ್ಗೆ ಟಿಫನ್ ಮಾಡ್ತೀವಿ. ಬೆಳಗ್ಗೆ ಟಿಫನ್ ತಿನ್ನೋದೇ ನಾವು 11 o'clockಗೆ. ಆಮೇಲೆ ಮಧ್ಯಾಹ್ನ ತಿನ್ನಲ್ಲ. 2 ಗಂಟೆಗೆ ಏನಾದ್ರು ಸ್ನ್ಯಾಕ್ಸ್ ಗೀಕ್ಸ್ ಹಾಲು ಕುಡಿತೀವಿ. ಅದು ನೈಟ್ ತಿಂತೀವಿ. ಸೊ ಇಬ್ಬರು ಇರಲ್ಲ. ನಾವು ನಮ್ಮ ಅಮ್ಮನ ಮನೆಗೆ ಹೊಂಟೋಗ್ತೀವಲ್ಲ, ಅಡುಗೆ ಮಾಡೋದು ಕಮ್ಮಿ. 3 months ಬರುತ್ತೆ. ಇವಾಗ ಏನಾಯಿತು ಅಂದರೆ ನಮ್ಮ ಶ್ರೀಮಂತಕ್ಕೆ ತಗೊಂಡು ಹೋಗಿದ್ವಿ ಚೌಟ್ರಿಗೆ. ನಾವು ಐಟಮ್ಸ್ ಎಲ್ಲ ನಾವು ತಗೊಳ್ಳೋದು, ಅವರು ಪ್ರಿಪೇರ್ ಮಾಡಿದ್ದಲ್ಲ. ಅದಕ್ಕೋಸ್ಕರ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ನಮ್ಮ ಹತ್ರ ಬುಕ್ಕಿಂಗು ಇಲ್ಲ. ಬ್ಲಾಕಲ್ಲಿ ತಗೊಳ್ಳೋದು. ಬ್ಲಾಕಲ್ಲಿ ತಗೊಳ್ಳೋದು ಗೈಸ್. ಇವಾಗ ಬ್ಲಾಕಲ್ಲಿ ಇವತ್ತು ತಗೋಬಾ ಅಂತ ಹೇಳಿದ್ದೀನಿ. ಇವ್ನು ತಗೊಂಡೇ ಬಂದಿಲ್ಲ ಗೈಸ್. ತಗೋಬಾ ಅಂತ ಹೇಳಿದೆ ನಾನು ನಮಗೆ. ಯಾರ್ಯಾರೆಲ್ಲ ಪಾನಿಪುರಿ ಲವರ್ಸಿದ್ದೀರೋ ಕಮೆಂಟ್ ಮಾಡಿ. ನೀನು ಮಾಡೋದು ಪಾನಿಪುರಿ ಎಲ್ಲ ಅದು ದಹಿಪುರಿ. ಪಾನಿಪುರಿಗೆ ಯಾರ್ಯಾರು ಫ್ಯಾನ್ಸ್ ಇದ್ದಾರೋ ಅವ್ರಿಗೆ. ಏನಿದು ಏನಿಲ್ವಾ ಇದಕ್ಕೆ? ಎತ್ತೋದು ಇನ್ನೂ ಐತೆ. ಮಾತಾಡೋ ಹಂಗೆ ಏನೇನು ಕ್ವಶನ್ಸ್ಗಳಿದ್ದಾರೆ. ಎಷ್ಟೊಂದು ಜನ ಕ್ವಶನ್ಸ್ ಜಾಸ್ತಿ ಹಾಕಿರೋದು. ಅಕ್ಕ 8K ಆಗುತ್ತೆ ನಿಮಗೆ ಪಾಪು. ಅದು ತುಂಬಾ ತುಂಬಾ ದೊಡ್ಡ ಮೆಸೇಜ್ ಹಾಕಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗಲೇ ರಿಪ್ಲೈ ಮಾಡ್ತಾ ಇದ್ದೀವಿ. ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಎಲ್ಲ ಸಜೆಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಅವ್ರಿಗೆ ಏನು ಹೇಳ್ತೀಯಾ? ಏನು ಗೊತ್ತಾಗೈಸಿ, ಯಾವಾಗಾರು ಆಗಲಿ. ನಾವು ಅಂದ್ಕೊಂಡಂಗೆ ಯಾವಾಗಲೂ ಆಗಲ್ಲ. ಸೊ ದೇವರಿಚ್ಛೆ ಯಾವಾಗ ಭೂಮಿಗೆ ತರಿಸ್ಬೇಕು ಅಂತಲೂ ಅವಾಗೇ ತರ್ಸೋಕ್ಕಾಗೋದು. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತೀರಾ. ಸುಮ್ಮನೆ ಯೋಚನೆ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಅಂತ. ಇದೇನು ಅದು ನೀವು ಕಮೆಂಟ್ಸ್ ಮಾಡಿದಿರಲ್ಲ, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಗೈಸ್. ಎಷ್ಟೊಂದು ಜನ ಪಾಪು ಆದ್ಮೇಲೆ ಫಸ್ಟೇ ಹೇಳ್ಬಿಡಿ ಪಾಪು ಯಾವ ಪಾಪು ಅಂತ. ನಾನು ಹಿಂಗೆ ಹೇಳ್ತಾ ಇದ್ದೀನಿ. ಆ ಥರ ಹೇಳೋದು ಬೇಡ ಕಣೋ, ಇಸ್ಕೊಳ್ಳೋಣ ಅಂತ. ಹಂಗೆ ಕೊಡೋಕ್ಕೂ ಆಗಲ್ಲ ಗೈಸ್. ಯಾಕಂದರೆ ಯಾರು ಗೊತ್ತಾಗುತ್ತೆ, ಇವ್ರ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಆ ಸ್ಟೇಟಸ್ಗೆ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಅದುವಾಗ ಸೂರ್ಯ ಒಬ್ಬನೇ ಲಾಗ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ಪಾಪು ಏನು ಅಂತ. ಹಾಸ್ಪಿಟ್ಲ್ ಕರ್ಕೊ ಹೋಗೋದು ಎಲ್ಲ ಥರ ಎಲ್ಲ ವಿಡಿಯೋನು ಮಾಡ್ತೀನಿ. ಕರ್ಕೊ ಹೋಗೋದು, ಅವಳು ಅಳೋದು ಎಲ್ಲ ಮಾಡ್ತೀನಿ. ನಾನು ಅಳೋದಲ್ಲ, ನಾನು ಹಾಕಲ್ಲ ಗೈಸ್. ನಾನು ಹಾಕ್ತೀನಿ, ಅವಳು ಹಾಕಲ್ಲ. ನಾನು ಹೆಂಗೆ ಹೇಳ್ತೀನಿ ಗೊತ್ತು. ಹೆಂಗೆ ಹೇಳ್ತೀಯ? ಸಣ್ಣ ಪುಟ್ಟನೂ ಸಹಿಸ್ಕೊಳ್ಳಲ್ಲ ಗೈಸ್. ಹತ್ಬಿಡ್ತೀನಿ ಬೇಗ. ಸಣ್ಣ ಪುಟ್ಟ ಅಲ್ಲ, ಇದು ದೊಡ್ಡ ವಿಷಯ ಗೊತ್ತಾ. ಮತ್ತು ಗೈಸ್ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ ಯಾವ ಡೇಟಲ್ಲಿ ಆಗಬೇಕು ಅಂತ ಇಷ್ಟ ಗೊತ್ತಾ? 16ನೇ ತಾರೀಕಿಗೆ ಆಗಬೇಕು ಅಂತ ಒಂದು ಮನಸ್ಸಲ್ಲಿ ಅನಿಸುತ್ತೆ. ಯಾಕಪ್ಪ ನಂಗೆ 16ನೇ ತಾರೀಕಿಗೆ ಆಗಬೇಕು ಅಂತ ಹೇಳಿದ್ರೆ, ನಾನು ತುಂಬ ಇಷ್ಟಪಡೋ ರಾಘವೇಂದ್ರ ಸ್ವಾಮಿ ಹುಟ್ಟಿದ ದಿನ ಅವತ್ತು. ನನಗೆ ಅವತ್ತೇ ಆಗಲಿ ಅಂತ ನನಗೂ ಆಸೆ ಐತಿದೆ. ನಿನ್ನೆನೇ ಆಗಲಿ ಅಂತಲೂ ಅಂದ್ಕೊಂಡಿದ್ದೆ. ಶಿವರಾತ್ರಿ ದಿನ ಆದರೂ ನನಗೆ ಖುಷಿನೇ. ರಾಘವೇಂದ್ರ ಸ್ವಾಮಿ ಬರ್ತಡೇ ದಿನ ಆದರೂ ಖುಷಿನೇ. 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಸರ್ ಬರ್ಡೇನೂ ಇದೆ. ಅವತ್ತಾದರೆ ಇನ್ನೂ ಖುಷಿನೇ. ನನಗೇನೋ ರಾಘವೇಂದ್ರ ಸ್ವಾಮಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ನಂಗೆ ಅವತ್ತಾದರೆ ಒಂಥರ ಖಾರ ಅದು ಮಸಾಲೆ ಇದು ದಹಿಪುರಿ ಏನು ನಾಲ್ಕು ಒಂದೇ ಸಾಕು. ನಮಗೆ ವಾಂತಿ ಬಂದ್ಬಿಡುತ್ತೆ. ಮಾತಾಡು, ನೀನು ಮಾತಾಡು. ಕಮೆಂಟ್ ಮಾಡಿರೋರಿಗೆಲ್ಲ ಇನ್ನೊಂದು ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀವಿ. ಅದು ತುಂಬ ತುಂಬ ದೊಡ್ಡದಿದೆ. ಎಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ, ಎಲ್ಲ ಓದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ ಅವರಿಗೆಲ್ಲ ಮಾಡ್ತಿದ್ದೀರಾ, ಥ್ಯಾಂಕ್ಸ್. ಸೂರ್ಯ ಫ್ರೆಂಡ್ಸು ಎಲ್ಲರೂ ಕೂಡ ಕಮೆಂಟ್ ಹಾಕಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಏನೇನಲ್ಲಿ ನಮ್ಗೆ ದಹಿಪುರಿ ಬೇಡ. ಮತ್ತೆ ಇನ್ಯಾವ ಪುರಿ ತಿಂತೀಯಾ? ಇಟ್ಕೋ, ನನಗೆ ಎರಡು ಸಾಕು. ಒಂದು ನಿಮಿಷ ಇಟ್ಕೊ. ನೀನು ಸಾಕು ಅಂದರೆ ನಾನು ತಿಂತೀನಿ. ಹಾಗೆ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಅಕ್ಕ ಡೈಲಿ ಲಾಗ್ ಮಾಡಿ ಮಾಡಿ ಅಂತ. ನನಗೂ ಮಾಡಬೇಕು ಅನ್ನೋದೇ ಆಸೆ. ನಿಮಗೆ ಗೊತ್ತಲ್ಲ, ನಿಜ ಗೈಸ್ ಇವಾಗಂತೂ ಆಗ್ತಾಯಿಲ್ಲ.
ಒಂದು ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ನನಗೆ ಕಾಲೆಲ್ಲ ತುಂಬ ನೋವ್ತಾ ಇದೆ. ಸೊ ನನ್ನ ಪ್ರಕಾರ ಈ ವೀಕಲ್ಲಿ ಆಗುತ್ತೆ ಅಂತ ಅಂದ್ಕೋತಿದ್ದೀನಿ. ಸೊ ಬ್ಯಾಕ್ ಪೇನ್ ಎಲ್ಲ ತುಂಬಾ ಇದೆ. ಇವನಂತೂ ತಿಂತಾನೇ ಇರ್ತಾನೆ ಯಾವಾಗಲೂ. ಮತ್ತು ಗೈಸ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಾದ್ರು ಸಜೆಷನ್ ಮಾಡಿ ನೀವೇ. ತುಂಬ ಜನ ಬಾಯ್ ಬೇಬಿಗೆ ಕಮೆಂಟ್ ಮಾಡಿದ್ದೀರಾ. ಬಾಯ್ ಬೇಬಿ ಆದರೆ ತುಂಬ ಖುಷಿಯಾಗುತ್ತೆ. ಸೊ ಎಲ್ರಿಗೂ ಏನಾದ್ರು ಕೊಡಿಸ್ತೀನಿ ಬಾಯ್ ಬೇಬಿ ಆದರೆ. ಏನು ಕೊಡಿಸ್ತೀನಿ ಅಂತೆಲ್ಲ ಕೇಳಬೇಡಿ, ಗೊತ್ತಿಲ್ಲ. ಸೊ ಸೂರ್ಯ ಹೇಳಿದ ಅವ್ರ ಫ್ರೆಂಡ್ಸ್ಗೆಲ್ಲ ಗರ್ಲ್ ಬೇಬಿ ಆದರೆ ಚಿಕನ್ ಊಟ ಅಂತೆ, ಬಾಯ್ ಬೇಬಿ ಆದರೆ ಮಟನ್ ಅಡುಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಯಾವ್ದಾರು ಆಗಲಿ, ನನಗಂತೂ ಹೊಟ್ಟೆ ನೋವ್ತಾನೇ ಇದೆ, ಆಗ್ತಾನೇ ಇಲ್ಲ. ನಿಜ ನೈಟಲ್ಲಿ ಹೆಂಗೆ ಅಳ್ತೀನಿ ಗೊತ್ತಾಗ. ಸೂರ್ಯನೇ ಕೇಳಿ, ಸೂರ್ಯ ಹಂಗೂ ಹೇಳ್ತಾನೆ, ಏನಾಗಲ್ಲ ನೀನೇಂತಕ್ಕೆ ಎಲ್ಲದಕ್ಕೂ ಟೆನ್ಷನ್ ತಗೋತೀಯ, ಅಳ್ತಾ ಇರ್ತೀಯ ಅಂತ. ಈಗೆಲ್ಲ ಆಗೋದೇ ಇಲ್ಲ ಗೈಸ್. ಕಾಲೆಲ್ಲ ನೋವುತ್ತೆ, ಬೆನ್ನು ತುಂಬ ನೋವುತ್ತೆ, ತಿರ್ಗೋಕ್ಕಾಗಲ್ಲ, ಈ ಕಡೆ ಮಲ್ಕೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ, ಫುಲ್ ಬ್ಯೋತೋಗ್ಬಿಡ್ತೀನಿ, ಆ ಥರ ಆಗ್ತಾಯಿದೆ. ಸೊ ಏನು ಹೇಳಬೇಕು ಏನೋ. ಆಮೇಲೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು, ಅಕ್ಕ ಇನ್ಸ್ಟಾಗ್ರಾಮಲ್ಲಿ ಇರೋ ಸ್ವಲ್ಪ ಜನಕ್ಕೆ ಎಲ್ರಿಗೂ ಪಾಪು ಆಗಿದೆ, ನಿಮ್ಮೊಬ್ರದೇ ವೆಯ್ಟ್ ಮಾಡ್ತಿದ್ದೀವಿ ಅಂತ. ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಯಾವಾಗ ನನ್ನ ಮಗು ಈಚೆ ಬರುತ್ತೋ, ಯಾವಾಗ ನಾನು ನೋಡ್ತೀನೋ. ನನಗಂತೂ ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಸೂರ್ಯ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಪಾಪುಗೋಸ್ಕರನೇ. ನೋಡೋಣ, ದೇವ್ರ ದಯೆ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ತೀವಿ. ನಾಳೆ ಏನಂತಾರೆ ಏನು ಅನ್ನೋದನ್ನೆಲ್ಲ ವೀಡಿಯೋ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ಇವತ್ತಿಗೆ ಕಮೆಂಟ್ ಮಾಡಿ, ಯಾವ್ದು ಇವತ್ತು ಎಷ್ಟು ಡೇಟು? 9 ಇವತ್ತು. ಇವತ್ತಿಂದ ಎಷ್ಟನೇ ತಾರೀಕು ಒಳಗಡೆ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ ಗೈಸ್. ನನಗೂ ಗೊತ್ತಿಲ್ಲ. ನಾನು ಹೇಳಿರೋ ಪ್ರಕಾರ 16th ಆದರೆ ತುಂಬ ಖುಷಿ, 17 ಆದರೂ ತುಂಬ ಖುಷಿ. ಯಾವಾಗಾಗುತ್ತೋ ಏನೋ ದೇವ್ರಿಗೆ ಗೊತ್ತು. ಸರಿ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಯ್ಯಪ್ಪ, ನನಗೆಲ್ಲಂತೂ ಆಯ್ತಿಲ್ಲ ಗೈಸ್. ನಾನು ಎದ್ದಿವಾಗ ವಾಕ್ ಮಾಡಬೇಕು, ವಾಕ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.